ಹೇಗಿದ್ದೀರಿ ಅಲ್ಲ? ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸ್ನ ಇನ್ನೊಂದು ವಿಡಿಯೋಕ್ಕೆ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಗ್ರೀಕ್ಸ್ನಲ್ಲಿ ಡೆಲ್ಟಾ ಅಂತ ಏನಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ನೋಡೋಣ. ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನಾನೇನು ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ನನ್ನ ಈ ಒಂದು ಕೋರ್ಸ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಅದೇ ರೀತಿ ನನ್ನ ವೀಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡಬಹುದು. ಸೊ ಈ ಡೆಲ್ಟಾ ಏನಿದೆ ಇದೊಂದು ಆಪ್ಷನ್ ಗ್ರೀಕ್. ಇದು ನಮಗೆ ಅಂಡರ್ಲೈನ್ ಇನ್ಸ್ಟ್ರೂಮೆಂಟಲ್ಲಿ ಒಂದು ಪಾಯಿಂಟ್ ಮೂವ್ ಆದರೆ, ಒಂದು ಯೂನಿಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಮೂವ್ ಆಗುತ್ತೆ, ಎಷ್ಟು ಚೇಂಜ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಹಿಂದಿನ ವಿಡಿಯೋಗಳಲ್ಲಿ ನಾವೇನು ಕಲ್ತಿದ್ದೀವಿ ಅಂದರೆ, ಅಂಡರ್ಲೈನ್ ಇನ್ಸ್ಟ್ರೂಮೆಂಟ್ಗಳೇನಿದ್ದಾವೆ, ಎಕ್ಸಾಂಪಲ್ಗೆ ನಾನು ನಿಫ್ಟಿ ಅಂತ ತಗೋತೀನಿ, ಅವುಗಳಿಗೆ ಸ್ಟ್ರೈಕ್ ಪ್ರೈಸ್ ಅಂತ ಇರುತ್ತೆ. ಪ್ರತಿಯೊಂದು ಸ್ಟ್ರೈಕ್ ಪ್ರೈಸಲ್ಲೂ ಸಹ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ಗೋಸ್ಕರ ನಾನು ಏನು ಅನ್ಕೋತೀನಿ ಅಂದರೆ, ನಿಫ್ಟಿ ಈಗ 25,000 ಇದೆ ಅಂತ ನಾನು ಅನ್ಕೋತೀನಿ. ನಿಫ್ಟಿ ಇಲ್ಲಿ ಅಂಡರ್ಲೈನ್ ಇನ್ಸ್ಟ್ರೂಮೆಂಟ್, ಇದಕ್ಕೆ ಸ್ಟ್ರೈಕ್ ಪ್ರೈಸ್ ಇದ್ದಾವೆ. ಪ್ರತಿ ಸ್ಟ್ರೈಕ್ ಪ್ರೈಸಲ್ಲೂ ಸಹ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಇದ್ದಾವೆ. ಸೊ ನಮ್ಗೆ ಏನು ಗೊತ್ತಿದೆ ಅಂದರೆ, ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳೇನಿದ್ದಾವೆ, ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು, ಇವುಗಳ ಬೆಲೆ ಕಾನ್ಸ್ಟೆಂಟಾಗಿ ಇರುವುದಿಲ್ಲ. ಇದು ಚೇಂಜ್ ಆಗ್ತಾ ಇರುತ್ತೆ. ಹಲವಾರು ಫ್ಯಾಕ್ಟರ್ಗಳು ಈ ಒಂದು ಬೆಲೆ ಚೇಂಜ್ ಆಗಲಿಕ್ಕೆ ಕಾರಣ ಆಗ್ತವೆ. ಅವುಗಳಲ್ಲಿ ಒಂದು ಫ್ಯಾಕ್ಟರ್ ಯಾವುದು ಅಂದರೆ, ಅಂಡರ್ಲೈನ್ ಇನ್ಸ್ಟ್ರೂಮೆಂಟ್ ಏನಿದೆ ಅದರ ಬೆಲೆಯಲ್ಲಿ, ಅದರ ಪ್ರೈಸಲ್ಲಿ ಏರಿಳಿತ ಆಗೋದು. ಇಲ್ಲಿ ನಿಫ್ಟಿ ಈಗ 25,000 ಇದೆ. ನೆಕ್ಸ್ಟ್ ಇದು 25,001ಕ್ಕೆ ಹೋಗ್ಬೋದು, 25,010ಕ್ಕೆ ಹೋಗ್ಬೋದು, ಅಥವಾ ಇದು ಕಡಿಮೆನೂ ಆಗ್ಬೋದು, 24,990ಕ್ಕೂ ಸಹ ಬರ್ಬೋದು. ಸೊ ಈ ರೀತಿ ಅಂಡರ್ಲೈನ್ ಇನ್ಸ್ಟ್ರೂಮೆಂಟಲ್ಲಿ ಒಂದು ಯೂನಿಟ್ ಮೂವ್ ಆದರೆ, ಒಂದು ಪಾಯಿಂಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟ್ಗಳ ಬೆಲೆಯಲ್ಲಿ ಎಷ್ಟು ಮೂವ್ ಆಗುತ್ತೆ ಅಂತ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದನ್ನು ನಾವು ಡೆಲ್ಟಾ ಅಂತ ಹೇಳ್ತೀವಿ. ಸೊ ಈಗ ಇಲ್ಲಿ ನಿಫ್ಟಿ 25,000 ಇದೆ. ನೆಕ್ಸ್ಟ್ ಇದು ನಿಫ್ಟಿ 25,010ಕ್ಕೆ ಹೋಯಿತು ಅಂತ ಅಂದ್ಕೊಂಡ್ರೆ, ಆಗ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳೇನಿದ್ದಾವೆ, ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು, ಅವುಗಳ ಬೆಲೆಯಲ್ಲಿ, ಅವುಗಳ ಪ್ರೀಮಿಯಮಲ್ಲಿ ಏರಿಳಿತ ಆಗುತ್ತೆ. ಕಾಲ್ ಆಪ್ಷನ್ಗಳ ಪ್ರೀಮಿಯಮಲ್ಲಿ ಇನ್ಕ್ರೀಸ್ ಆಗ್ಬೋದು, ಪುಟ್ ಆಪ್ಷನ್ಗಳ ಪ್ರೀಮಿಯಮಲ್ಲಿ ಡಿಕ್ರೀಸ್ ಆಗ್ಬೋದು. ಅದೇ ರೀತಿ ನಮಗೇನು ಗೊತ್ತಿದೆ, ಪ್ರತಿಯೊಂದು ಸ್ಟ್ರೈಕ್ ಪ್ರೈಸಲ್ಲೂ ಸಹ ಕಾಲ್ ಆಪ್ಷನ್ಗಳಿದ್ದಾವೆ, ಪುಟ್ ಆಪ್ಷನ್ಗಳಿದ್ದಾವೆ. ಸೊ ಈ ಎಲ್ಲ ಸ್ಟ್ರೈಕ್ ಪ್ರೈಸಲ್ಲಿರುವ ಕಾಲ್ ಆಪ್ಷನ್ಗಳ ಬೆಲೆ ಒಂದೇ ರೀತಿ ಜಾಸ್ತಿ ಆಗೋದಿಲ್ಲ, ಒಂದೇ ರೀತಿ ಕಡಿಮೆ ಆಗೋದಿಲ್ಲ. ಇಲ್ಲಿ ಕೆಲವೊಂದು ಸ್ಟ್ರೈಕ್ ಪ್ರೈಸ್ಗಳಲ್ಲಿರುವ ಕಾಲ್ ಆಪ್ಷನಿನ ಬೆಲೆ ಏನಿದೆ ಅದು ಜಾಸ್ತಿ ಹೆಚ್ಚಾಗ್ಬೋದು. ಕೆಲವೊಂದು ಸ್ಟ್ರೈಕ್ ಪ್ರೈಸಲ್ಲಿರುವ ಕಾಲ್ ಆಪ್ಷನಿನ ಬೆಲೆ ಸ್ವಲ್ಪ ಕಡಿಮೆ ಹೆಚ್ಚಾಗ್ಬೋದು. ಅದೇ ರೀತಿ ಪುಟ್ ಆಪ್ಷನ್ಗಳ ಬೆಲೆಯಲ್ಲಿಯೂ ಸಹ ಹಾಗೆ. ಸೊ ಇಲ್ಲಿ ನಾನು ಏನು ಹೇಳೋಕೊಟ್ಟಿದ್ದೀನಿ ಅಂದರೆ, ಅಂಡರ್ಲೈನ್ ಇನ್ಸ್ಟ್ರೂಮೆಂಟಿನ ಪ್ರೈಸಲ್ಲಿ ಏರಿಳಿತ ಆಗ್ತಾ ಇದ್ದ ಹಾಗೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲೂ ಸಹ ಏರಿಳಿತ ಆಗುತ್ತೆ. ಆದರೆ ಎಲ್ಲ ಆಪ್ಷನ್ ಕಾಂಟ್ರಾಕ್ಟ್ಗಳ ಬೆಲೆ ಒಂದೇ ವೇಗದಲ್ಲಿ ಏರಿಳಿತ ಆಗೋದಿಲ್ಲ. ಕೆಲವೊಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಕ್ವಿಕ್ಕಾಗಿ ಹೆಚ್ಚಾಗ್ಬೋದು, ಕ್ವಿಕ್ಕಾಗಿ ಕಡಿಮೆ ಆಗ್ಬೋದು. ಕೆಲವೊಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಸ್ವಲ್ಪ ಕಡಿಮೆ ಹೆಚ್ಚಾಗ್ಬೋದು ಅಥವಾ ಸ್ವಲ್ಪ ಕಡಿಮೆ ಆಗ್ಬೋದು. ಜಸ್ಟ್ ಒಂದು ಎಕ್ಸಾಂಪಲ್ಗೆ ಅಂದರೆ, ಸಪೋಸ್ ಈಗ ನಿಫ್ಟಿ 25,000ದಿಂದ 25,010ಕ್ಕೆ ಹೋದರೆ, ಈ ಒಂದು 25,000 ಸ್ಟ್ರೈಕ್ ಪ್ರೈಸಲ್ಲಿ ಏನೊಂದು ಕಾಲ್ ಆಪ್ಷನ್ ಇದೆ, ಇದು 100 ರೂಪಾಯಿಲಿದ್ದರೆ ಮೇ ಬಿ ಇದು 105ಕ್ಕೆ ಹೋಗ್ಬೋದು. ಅದೇ 24,150 ಸ್ಟ್ರೈಕ್ ಪ್ರೈಸಲ್ಲಿರೋ ಕಾಲ್ ಆಪ್ಷನ್ ಏನಿದೆ, ಇದರ ಬೆಲೆ ಸಪೋಸ್ ಒಂದು 50 ರೂಪಾಯಿ ಇದ್ದರೆ ಇದು 51ಕ್ಕೆ ಹೋಗ್ಬೋದು. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಎಕ್ಸಾಂಪಲಲ್ಲಿ ಏನೊಂದು ಕಾಲ್ ಆಪ್ಷನ್ ಈ ಎಲ್ಲ ಸ್ಟ್ರೈಕ್ ಪ್ರೈಸ್ಗಳಲ್ಲಿ ಇದ್ದಾವೆ, ಇವುಗಳ ಬೆಲೆ ಒಂದೇ ರೀತಿ ಹೆಚ್ಚಾಗೋದಿಲ್ಲ, ಒಂದೇ ರೀತಿ ಕಡಿಮೆ ಆಗೋದಿಲ್ಲ. ಒಂದರಲ್ಲಿ 5 ರೂಪಾಯಿ ಜಾಸ್ತಿ ಆಗ್ಬೋದು, ಇನ್ನೊಂದರಲ್ಲಿ 1 ರೂಪಾಯಿ ಜಾಸ್ತಿ ಆಗ್ಬೋದು, ಇನ್ನೊಂದರಲ್ಲಿ ಕೇವಲ 50 ಪೈಸೆ ಜಾಸ್ತಿ ಆಗ್ಬೋದು. ಈ ರೀತಿ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಡೆಲ್ಟಾ ನಮಗೇನು ಹೇಳುತ್ತೆ ಅಂದರೆ, ಅಂಡರ್ಲೈನ್ ಇನ್ಸ್ಟ್ರೂಮೆಂಟಲ್ಲಿ ಒಂದು ಯೂನಿಟ್ ಮೂವ್ ಆದರೆ, ಒಂದು ಪಾಯಿಂಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಮೂವ್ ಆಗುತ್ತೆ ಅಂತ ನಮಗೆ ಹೇಳುತ್ತೆ. ಸೊ ಈಗ ನಮಗೇನು ಅರ್ಥ ಆಗಿದೆ ಅಂದರೆ, ಪ್ರತಿಯೊಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯೂ ಸಹ ಅಂಡರ್ಲೈನ್ ಇನ್ಸ್ಟ್ರೂಮೆಂಟಿನ ಬೆಲೆಯಲ್ಲಿ ಏರಿಳಿತ ಆಗ್ತಾ ಇದ್ದ ಹಾಗೆ ಏರಿಳಿತ ಆಗುತ್ತೆ. ಸೊ ಅದು ಬೇರೆ ಬೇರೆ ಸ್ಪೀಡಲ್ಲಿ ಏರಿಳಿತ ಆಗುತ್ತೆ ಅಂತ ಹೇಳಿ. ಸೊ ಪ್ರತಿಯೊಂದು ಆಪ್ಷನ್ ಕಾಂಟ್ರಾಕ್ಟಿಗೂ ಸಹ ಡೆಲ್ಟಾ ಇರುತ್ತೆ. ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಫ್ಟಿ ಈಗ 25,000 ಇದೆ. ನೆಕ್ಸ್ಟ್ ಇದರ ಬೆಲೆ 25,001 ಆಗ್ಬೋದು, ಅಥವಾ ಇದರ ಬೆಲೆ 24,999 ಆಗ್ಬೋದು. ಸೊ ಹೀಗೆ ಒಂದು ಯೂನಿಟ್ ಮೂವ್ ಆದಾಗ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಮೂವ್ ಆಗುತ್ತೆ ಅಂತ ನಮಗೆ ಡೆಲ್ಟಾ ಹೇಳುತ್ತೆ. ಸೊ ಈ ಡೆಲ್ಟಾವನ್ನು ನಾವು ಈ ರೀತಿ ಒಂದು ಟ್ರಯಾಂಗಲ್ ಸಿಂಬಲ್ನ ಮೂಲಕ ಡಿನೋಟ್ ಮಾಡ್ತೀವಿ. ಇಲ್ಲಿ ಎಕ್ಸಾಂಪಲ್ಗೋಸ್ಕರ ನಾನು 25,000 ಸ್ಟ್ರೈಕ್ ಪ್ರೈಸನ್ನು ತಗೋತೀನಿ. ಸಪೋಸ್ ನಿಫ್ಟಿ ಏನಾದರೂ 25,000 ಇದ್ದರೆ, ಸ್ಪಾಟ್ ಪ್ರೈಸ್ 25,000 ಆಗಿದ್ದರೆ ಇದೇನಾಗುತ್ತೆ ಅಂದರೆ ATM ಸ್ಟ್ರೈಕ್ ಆಗುತ್ತೆ. ಸೊ ನಾನು ATM ಸ್ಟ್ರೈಕ್ ಪ್ರೈಸಲ್ಲಿರೋ ಕಾಲ್ ಆಪ್ಷನನ್ನು ತಗೋತೀನಿ. ನಮಗೇನು ಗೊತ್ತಿದೆ, ಪ್ರತಿ ಸ್ಟ್ರೈಕ್ ಪ್ರೈಸಲ್ಲೂ ಕಾಲ್ ಆಪ್ಷನ್ ಇದೆ, ಪುಟ್ ಆಪ್ಷನ್ ಇದೆ. ಪ್ರತಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯೂ ಸಹ
ಬೇರೆ ಬೇರೆ ವೇಗದಲ್ಲಿ ಏರಿಳಿತ ಆಗ್ತಾ ಇರುತ್ತೆ. ಪ್ರತಿಯೊಂದು ಆಪ್ಷನ್ ಕಾಂಟ್ರಾಕ್ಟಿಗೂ ಸಹ ಡೆಲ್ಟಾ ಇರುತ್ತೆ ಅಂತ ನಾವು ಹೇಳ್ಬೋದು. ಅಂದರೆ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದು ಪ್ರತಿ ಆಪ್ಷನ್ ಕಾಂಟ್ರಾಕ್ಟಿಗೂ ಸಹ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾನು 25,000 ಕಾಲ್ ಆಪ್ಷನನ್ನು ತಗೋತಾ ಇದ್ದೀನಿ ಎಕ್ಸಾಂಪಲ್ಗೆ. ಸೊ ನಾನೇನು ಅನ್ಕೋತೀನಿ ಅಂದರೆ ಇದರ ಬೆಲೆ ಈಗ ₹100 ಇದೆ ಅಂತ ಅನ್ಕೋತೀನಿ. ಸಪೋಸ್ ಈ ಒಂದು ಕಾಲ್ ಆಪ್ಷನ್ ಏನಿದೆ 25,000ದ್ದು, ಇದರ ಡೆಲ್ಟಾ 0.5 ಅಂತ ಆಗಿದರೆ ಅದರ ಅರ್ಥ ಏನಪ್ಪ ಅಂದರೆ ನಿಫ್ಟಿಯಲ್ಲಿ 1 ಪಾಯಿಂಟ್ ಮೂವ್ ಬಂದರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ 50 ಪೈಸೆ ಮೂವ್ ಆಗುತ್ತೆ ಅಂತ ಹೇಳಿ. ಅಂದರೆ ಇದು 25,001ಕ್ಕೆ ಹೋದರೆ ಇದು ಕಾಲ್ ಆಪ್ಷನ್ ಆಗಿರೋ ಕಾರಣಕ್ಕೆ ಈ ಒಂದು ಆಪ್ಷನ್ ಪ್ರೀಮಿಯಮಿನ ಬೆಲೆ ಎಷ್ಟಾಗುತ್ತೆ? 100.50. ಅದೇ ರೀತಿ ನಿಫ್ಟಿ ಏನಾದರೂ 24,999ಕ್ಕೆ ಹೋದರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗುತ್ತೆ? 99.5. ಯಾಕಂದರೆ ಡೆಲ್ಟಾ ಎಷ್ಟಿದೆ ಅಂತ ಕೇಳಿದರೆ 0.5 ಇದೆ ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ಪ್ರತಿಯೊಂದು ಆಪ್ಷನ್ ಕಾಂಟ್ರಾಕ್ಟಿಗೂ ಸಹ ಡೆಲ್ಟಾ ಅಂತ ಇರುತ್ತೆ. ಅದು ನಮಗೆ ಅಂಡರ್ಲೈಯಿಂಗ್ ಇನ್ಸ್ಟ್ರುಮೆಂಟಲ್ಲಿ 1 ಪಾಯಿಂಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಮೂವ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಇರೋದೇನಪ್ಪ ಅಂದರೆ ಈ ಡೆಲ್ಟಾ ವ್ಯಾಲ್ಯೂ ಏನಿದೆ ಇದು ಯಾವ ರೇಂಜಿನ ಮಧ್ಯೆ ಇರಬಹುದು ಅಂತ ಹೇಳಿ. ಅಂದರೆ ಅಂಡರ್ಲೈಯಿಂಗ್ ಆ್ಯಸೆಟಲ್ಲಿ 1 ಪಾಯಿಂಟ್ ಮೂವ್ ಆದರೆ, 1 ಯೂನಿಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಮ್ಯಾಕ್ಸ್ ಅಂದರೆ ಎಷ್ಟು ಮೂವ್ ಆಗ್ಬೋದು, ಮಿನಿಮಮ್ ಅಂದರೆ ಎಷ್ಟು ಮೂವ್ ಆಗ್ಬೋದು ಅಂತ ಹೇಳಿ. ಸೊ ನೀವು ಅಂದಾಜು ಮಾಡ್ಬೋದು, ಮಿನಿಮಮ್ ಅಂದರೆ 0 ಮೂವ್ ಆಗ್ಬೋದು. ಅಂಡರ್ಲೈಯಿಂಗ್ ಇನ್ಸ್ಟ್ರುಮೆಂಟ್ 1 ಪಾಯಿಂಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಮಿನಿಮಮ್ ಅಂದರೆ ಎಷ್ಟು ಮೂವ್ ಆಗ್ಬೋದು ಅಂದರೆ 0 ಪಾಯಿಂಟ್ ಮೂವ್ ಆಗ್ಬೋದು ಅಂತ ಹೇಳ್ಬೋದು. ಸೊ ಮ್ಯಾಕ್ಸ್ ಅಂದರೆ ಎಷ್ಟು ಮೂವ್ ಆಗ್ಬೋದು ಅಂದರೆ 1 ಪಾಯಿಂಟ್ ಮೂವ್ ಆಗ್ಬೋದು. ಸೊ ಡೆಲ್ಟಾ ರೇಂಜ್ ಏನಿದೆ ಅದನ್ನು ನಾವು ಏನು ಹೇಳ್ಬೋದು ಅಂದರೆ 0 ಮತ್ತು 1ರ ಮಧ್ಯೆ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ಕಾಲ್ ಆಪ್ಷನ್ಗೆ. ಯಾಕಂದರೆ ಕಾಲ್ ಆಪ್ಷನ್ ಕಾಂಟ್ರಾಕ್ಟ್ಗಳು ಯಾವ ರೀತಿ ಬಿಹೇವ್ ಆಗುತ್ತೆ ಅಂದರೆ ಮಾರ್ಕೆಟ್ ಏನಾದರೂ ಮೇಲೆ ಹೋದರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಏನಿದೆ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಕಾಲ್ ಆಪ್ಷನ್ಗೆ ಡೆಲ್ಟಾ ವ್ಯಾಲ್ಯೂ ಏನಿರುತ್ತೆ ಅದು 0ಇಂದ 1ರ ನಡುವೆ ಇರುತ್ತೆ. ಅದೇ ನಾನು ಪುಟ್ ಆಪ್ಷನ್ ಬಗ್ಗೆ ಹೇಳೋದಾದರೆ ನಾವು ಆ ವ್ಯಾಲ್ಯೂವನ್ನು 0ದಿಂದ -1ರವರೆಗೆ ಮೆನ್ಷನ್ ಮಾಡ್ತೀವಿ. ಅದನ್ನು ಮೈನಸ್ ಅಂತ ನಾವು ಯಾಕೆ ತಗೋತೀವಿ ಅಂದರೆ ಪುಟ್ ಆಪ್ಷನ್ಗೆ ಸಪೋಸ್ ಏನಾದರೂ ಮಾರ್ಕೆಟ್ ಅಪ್ಸೈಡ್ ಮೂವ್ ಆದರೆ ಪುಟ್ ಆಪ್ಷನ್ನ ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಮೈನಸ್ ವ್ಯಾಲ್ಯೂ ಅಂತ ತಗೊಳ್ಳೋದು. ಬಟ್ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ ಡೆಲ್ಟಾ ನಮಗೇನು ಹೇಳುತ್ತೆ? ಅಂಡರ್ಲೈಯಿಂಗ್ ಆ್ಯಸೆಟಲ್ಲಿ 1 ಪಾಯಿಂಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಮೂವ್ ಆಗುತ್ತೆ ಅಂತ ಹೇಳಿ. ಸೊ ಆ ವ್ಯಾಲ್ಯೂ ಏನು ಅನ್ನೋದು ನಿಮಗೆ ಅರ್ಥ ಆದರೆ ಸಾಕಾಗುತ್ತೆ. ಬಟ್ ಪುಟ್ ಆಪ್ಷನ್ಗೆ ನಾವು ಅದನ್ನು ಮೈನಸಲ್ಲಿ ಟ್ರೀಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಪುಟ್ ಆಪ್ಷನ್ಗೆ ನಾನು ಡೆಲ್ಟಾ ಅಂತ ಹೇಳೋದಾದರೆ ಸಪೋಸ್ ನಾನಿಲ್ಲಿ -0.5 ಅಂತ ಹೇಳ್ತೀನಿ ಅಥವಾ -0.2 ಅಂತ ಹೇಳ್ತೀನಿ. ಅದೇ ನಾನು ಕಾಲ್ ಆಪ್ಷನ್ಗೆ ಹೇಳೋದಾದರೆ ಡೆಲ್ಟಾ = 0.5 ಅಥವಾ 0.2 ಅಂತ ಹೇಳ್ತೀನಿ. ಸೊ ಕಾಲ್ ಆಪ್ಷನ್ಗೆ ಪಾಸಿಟಿವ್ ವ್ಯಾಲ್ಯೂ ಅನ್ನು ನಾವು ಯೂಸ್ ಮಾಡ್ತೀವಿ ಡೆಲ್ಟಾವನ್ನು ಮೆನ್ಷನ್ ಮಾಡುವಾಗ. ಪುಟ್ ಆಪ್ಷನ್ಗೆ ನಾವು ನೆಗೆಟಿವ್ ವ್ಯಾಲ್ಯೂವನ್ನು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಎಷ್ಟು ಪ್ರೈಸ್ ಮೂವ್ ಆಗುತ್ತೆ ಅಂಡರ್ಲೈಯಿಂಗ್ ಆ್ಯಸೆಟಲ್ಲಿ 1 ಯೂನಿಟ್ ಮೂವ್ ಆದರೆ ಅಂತ ಡೆಲ್ಟಾ ನಮಗೆ ಹೇಳುತ್ತೆ. ಸೊ ಯಾಕೆ ಪುಟ್ ಆಪ್ಷನ್ಗೆ ಮೈನಸ್ ವ್ಯಾಲ್ಯೂವನ್ನು ಬಳಸ್ತೀವಿ ಅಂದರೆ ಮಾರ್ಕೆಟ್ ಏನಾದರೂ ಮೇಲೆ ಹೋದರೆ ಪುಟ್ ಆಪ್ಷನಿಂದ ಪ್ರೀಮಿಯಮಲ್ಲಿ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ. ಮಾರ್ಕೆಟ್ ಕೆಳಗಡೆ ಬಂದರೆ ಪುಟ್ ಆಪ್ಷನ್ ಪ್ರೀಮಿಯಮಲ್ಲಿ ರೈಸ್ ಆಗುತ್ತೆ. ಸೊ ಇನ್ವರ್ಸ್ ರಿಲೇಷನ್ಶಿಪ್ ಇರೋ ಕಾರಣಕ್ಕೆ ನಾವು ಪುಟ್ ಆಪ್ಷನ್ ಡೆಲ್ಟಾವನ್ನು ಮೆನ್ಷನ್ ಮಾಡುವಾಗ ಮೈನಸಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಈಗ ನಮಗೇನು ಗೊತ್ತಾಗಿದೆ ಅಂದರೆ ಕಾಲ್ ಆಪ್ಷನ್ಗಳಿಗೆ ಡೆಲ್ಟಾದ ರೇಂಜ್ ಏನಿದೆ ಅದು 0ದಿಂದ 1ರ ನಡುವೆ ಇರುತ್ತೆ. ಪುಟ್ ಆಪ್ಷನ್ಗೆ ಡೆಲ್ಟಾದ ರೇಂಜ್ ಏನಿದೆ ಅದು 0ದಿಂದ -1ರ ನಡುವೆ ಇರುತ್ತೆ. ಸೊ ಪುಟ್ ಆಪ್ಷನ್ಗೆ ನಾವು ಮೈನಸಲ್ಲಿ ಮೆನ್ಷನ್ ಮಾಡ್ತೀವಿ ಇನ್ವರ್ಸ್ ರಿಲೇಷನ್ಶಿಪ್ ಇರೋ ಕಾರಣಕ್ಕೆ. ಕಾಲ್ ಆಪ್ಷನ್ಗೆ ಪಾಸಿಟಿವ್ ವ್ಯಾಲ್ಯೂವಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಮಿನಿಮಮ್ ಅಂದರೆ ಎಷ್ಟು ಮೂವ್ ಆಗ್ಬೋದು? 0 ಪಾಯಿಂಟ್. ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಮೂವ್ ಆಗ್ಬೋದು? 1 ಪಾಯಿಂಟ್. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪ ಅಂದರೆ ಈ ಡೆಲ್ಟಾ ಏನಿದೆ ಇದು ಯಾವ ರೀತಿ ವೇರಿ ಆಗುತ್ತೆ ಅಂತ ಹೇಳಿ. ಸೊ ಸಪೋಸ್ ಈಗ ನಾನು ನಿಮ್ಮ ಹತ್ರ ಒಂದು ಕ್ವೆಶನನ್ನು ಕೇಳ್ತೀನಿ. ನನ್ನ ಹಿಂದಿನ ವೀಡಿಯೋಸ್ಗಳನ್ನು ನೀವೆಲ್ಲ ನೋಡ್ತಾ ಇದ್ದರೆ ಸೊ ಈಗ ನಮಗೆ ಡೆಲ್ಟಾ ಇಲ್ಲಿ ಏನು ಹೇಳ್ತಾ ಇದೆ? ಅಂಡರ್ಲೈಯಿಂಗ್ ಆ್ಯಸೆಟಲ್ಲಿ 1 ಪಾಯಿಂಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಮೂವ್ ಆಗುತ್ತೆ ಅಂತ ಹೇಳಿ. ಸೊ ನನ್ನ ಕ್ವೆಶನ್ ಏನಪ್ಪ ಅಂದರೆ ಯಾವ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಜಾಸ್ತಿ ಮೂವ್ ಆಗ್ಬೋದು ಅಂಡರ್ಲೈಯಿಂಗ್ ಆ್ಯಸೆಟಲ್ಲಿ 1 ಪಾಯಿಂಟ್ ಮೂವ್ ಆದರೆ, ಯಾವ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಕಡಿಮೆ ಮೂವ್ ಆಗ್ಬೋದು ಅಂಡರ್ಲೈಯಿಂಗ್ ಇನ್ಸ್ಟ್ರುಮೆಂಟಲ್ಲಿ 1 ಪಾಯಿಂಟ್ ಮೂವ್ ಆದರೆ. ಸೊ ನಾನಿಲ್ಲಿ ಮಾತಾಡ್ತಿರೋದು ಕಾಲ್ ಆಪ್ಷನನ್ನು ಎಕ್ಸಾಂಪಲಲ್ಲಿ ತಗೊಳ್ಳೋದಾದರೆ ATM, ITM ಮತ್ತು
OTM ಆಪ್ಷನ್ ಕಾಂಟ್ರಾಕ್ಟ್ಗಳು ಇದ್ದಾವೆ. ಯಾವ ಆಪ್ಷನ್ ಕಾಂಟ್ರಾಕ್ಟ್ಗಳಿಗೆ ಡೆಲ್ಟಾ ವ್ಯಾಲ್ಯೂ ಕಡಿಮೆ ಇರುತ್ತೆ ಅಂದರೆ ಅಂಡರ್ಲೈಯಿಂಗ್ ಆ್ಯಸೆಟ್ 1 ಪಾಯಿಂಟ್ ಮೂವ್ ಆದರೆ ಯಾವ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಕಡಿಮೆ ಮೂವ್ ಆಗುತ್ತೆ, ಯಾವ ಆಪ್ಷನ್ ಕಾಂಟ್ರಾಕ್ಟ್ಗಳ ಡೆಲ್ಟಾ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂದರೆ ಅಂಡರ್ಲೈಯಿಂಗ್ ಆ್ಯಸೆಟಲ್ಲಿ 1 ಪಾಯಿಂಟ್ ಮೂವ್ ಆದರೆ ಆ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಜಾಸ್ತಿ ಯಾವುದರಲ್ಲಿ ಮೂವ್ ಆಗುತ್ತೆ. ಸೊ ನೀವು ಈ ಒಂದು ಆನ್ಸರನ್ನು ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಸೊ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ನೀವೇನು ಹೇಳ್ತೀರಾ ಅಂದರೆ ಡೆಲ್ಟಾ ವ್ಯಾಲ್ಯೂ ITM ಕಾಂಟ್ರಾಕ್ಟ್ಗಳಲ್ಲಿ ಜಾಸ್ತಿ ಇರುತ್ತೆ, ATM ಕಾಂಟ್ರಾಕ್ಟ್ಗಳಲ್ಲಿ ಮೇ ಬಿ ಮಿಡ್ವೇ ಇರ್ಬೋದು, OTM ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಕಡಿಮೆ ಇರುತ್ತೆ ಅಂತ ನೀವು ಹೇಳ್ಬೋದು. ITM ಏನಿದೆ ಇವುಗಳ ಡೆಲ್ಟಾ ವ್ಯಾಲ್ಯೂ ಏನಿದೆ ಅದು ಜಾಸ್ತಿ ಇರುತ್ತೆ ATM ಮತ್ತು OTMಗೆ ಕಂಪೇರ್ ಮಾಡಿದರೆ. ATM ಸ್ಟ್ರೈಕ್ ಪ್ರೈಸಿನ ಡೆಲ್ಟಾ ವ್ಯಾಲ್ಯೂ ITMಗಿಂತ ಕಡಿಮೆ ಇರುತ್ತೆ, OTMಗಿಂತ ಜಾಸ್ತಿ ಇರುತ್ತೆ. OTM ಆಪ್ಷನ್ ಕಾಂಟ್ರಾಕ್ಟ್ಗಳ ಡೆಲ್ಟಾ ಏನಿದೆ ಅದು ATM ಮತ್ತು ITMಗಿಂತ ಕಡಿಮೆ ಇರುತ್ತೆ. ಸೊ ನಾವು ಡೀಪ್ OTM ಹೋಗ್ತಾ ಇದ್ದ ಹಾಗೆ ಡೆಲ್ಟಾ ಕಡಿಮೆ ಆಗ್ತಾ ಬರುತ್ತೆ. ಯಾವುದನ್ನು ಅಪ್ರೋಚ್ ಮಾಡುತ್ತೆ? 0 ವ್ಯಾಲ್ಯೂನ ಅಪ್ರೋಚ್ ಮಾಡುತ್ತೆ. ಅದೇ ನಾವು ಡೀಪ್ ITMಗೆ ಬರ್ತಾ ಇದ್ದ ಹಾಗೆ ಡೆಲ್ಟಾ ವ್ಯಾಲ್ಯೂ ರೈಸ್ ಆಗ್ತಾ ಹೋಗುತ್ತೆ, ಇದು 1ಅನ್ನು ಅಪ್ರೋಚ್ ಮಾಡುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ಗೆ ಕಾಲ್ ಆಪ್ಷನನ್ನು ತಗೊಳ್ತಾ ಇರೋದು. ಪುಟ್ ಆಪ್ಷನಲ್ಲೂ ಸಹ ಹಾಗೆ ITM ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಡೆಲ್ಟಾ ವ್ಯಾಲ್ಯೂ ಜಾಸ್ತಿ ಇರುತ್ತೆ, OTM ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಡೆಲ್ಟಾ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಡೀಪ್ OTM ಹೋಗ್ತಾ ಇದ್ದ ಹಾಗೆ 0ಅನ್ನು ಅಪ್ರೋಚ್ ಮಾಡುತ್ತೆ, ಡೀಪ್ ITM ಹೋಗ್ತಾ ಇದ್ದ ಹಾಗೆ 1ಅನ್ನು ಅಪ್ರೋಚ್ ಮಾಡುತ್ತೆ. ಸೊ ಇಲ್ಲಿ ಡೆಲ್ಟಾ ಈಕ್ವಲ್ ಟು 1 ಆಯಿತು ಅಂದರೆ ಏನು ಅರ್ಥ? ಅದರ ಅರ್ಥ ಏನಪ್ಪ ಅಂದರೆ ಅಂಡರ್ಲೈಯಿಂಗ್ ಆ್ಯಸೆಟಲ್ಲಿ 1 ಪಾಯಿಂಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ 1 ಪಾಯಿಂಟ್ ಮೂವ್ ಆಗುತ್ತೆ ಅಂತ ಅರ್ಥ. ಸಪೋಸ್ ಡೆಲ್ಟಾ ಈಕ್ವಲ್ ಟು 1 ಇದ್ದರೆ ಅದರ ಅರ್ಥ ಏನಪ್ಪ ಅಂದರೆ ಈ ಒಂದು ಸಿಚುವೇಷನಲ್ಲಿ ಅಂಡರ್ಲೈಯಿಂಗ್ ಆ್ಯಸೆಟ್ ನಾನು ಬೈ ಮಾಡೋದು ಈಕ್ವಲ್ ಟು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡೋದು ಆಗಿರುತ್ತೆ ಡೆಲ್ಟಾ 1 ಇದ್ದರೆ. ಅಂದರೆ ಸಪೋಸ್ ನಿಫ್ಟಿ ಏನಿದೆ 25,000ದಲ್ಲಿದೆ, ನನ್ನ ವ್ಯೂ ಪ್ರಕಾರ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡ್ರೆ ನಾನು ಏನು ಮಾಡ್ಬೋದು? ಒಂದು ನಿಫ್ಟಿಯನ್ನು ಬೈ ಮಾಡ್ಬೋದು. ನಿಫ್ಟಿ ಇಂಡೆಕ್ಸ್ ಆಗಿರೋ ಕಾರಣಕ್ಕೆ ನಿಫ್ಟಿಯನ್ನು ಬೈ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಾನಿಲ್ಲಿ ಒಂದು ಸ್ಟಾಕನ್ನು ತಗೊಳ್ತೀನಿ. ಮೇ ಬಿ ಇದನ್ನು ನಾವು ABC ಅಂತ ಅಂದ್ಕೊಳ್ಳೋಣ. ABC ಅಂತ ಒಂದು ಸ್ಟಾಕ್ ಅಂತ ಅಂದ್ಕೊಳ್ಳೋಣ. ಇದರ ವ್ಯಾಲ್ಯೂ 25,000 ಅಂತ ಅಂದ್ಕೊಳ್ಳೋಣ ನಾವೀಗ. ಸೊ ನನ್ನ ವ್ಯೂ ಏನಿದೆ ಅಂದರೆ ಈ ಒಂದು ಸ್ಟಾಕಿನ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ನಾನು ಏನು ಮಾಡ್ಬೋದು? ಈ ಒಂದು ಸ್ಟಾಕನ್ನು ಪರ್ಚೇಸ್ ಮಾಡ್ಬೋದು ಅಥವಾ ಡೆಲ್ಟಾ 1 ಇರುವ ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡ್ಬೋದು. ಸೊ ಡೆಲ್ಟಾ 1 ಇದ್ದರೆ ಅಂಡರ್ಲೈಯಿಂಗ್ ಆ್ಯಸೆಟ್ 1 ಪಾಯಿಂಟ್ ಮೂವ್ ಆದರೆ ಡೆಲ್ಟಾ ಸಿಮಿಲರ್ ಸ್ಪೀಡಲ್ಲಿ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಸಿಮಿಲರ್ ಸ್ಪೀಡಲ್ಲಿ ಮೂವ್ ಆಗುತ್ತೆ. ಅಂದರೆ ಈ ಒಂದು ಸ್ಟಾಕನ್ನು ಬೈ ಮಾಡಿದಾಗ ಏನೊಂದು ಮೂಮೆಂಟ್ ಆದಾಗ ನನಗೆ P&L ಆಗುತ್ತೋ ಸೇಮ್ P&L ನನಗೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿದಾಗಲೂ ಸಹ ಆಗಬಹುದು. ಸೊ ಇಲ್ಲಿ ಅಡ್ವಾಂಟೇಜ್ ಯಾವ ರೀತಿ ಇರ್ಬೋದು ಅಂದರೆ ಈ ಒಂದು ಸ್ಟಾಕಿನ ಬೆಲೆ ಎಷ್ಟಿದೆ ಅಂತ ಕೇಳಿದರೆ 25,000 ಇದೆ. ಸೊ ಇಲ್ಲಿ ಒಂದು ಡೀಪ್ ITM ಡೆಲ್ಟಾ 1 ಇರುವಂತಹ ಡೀಪ್ ITM ಏನಿದೆ ಅದರ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಮೇ ಬಿ 5,000 ಇರ್ಬೋದು. ಸೊ ಹಾಗೆ ಏನಾಗುತ್ತೆ ಅಂದರೆ ಈ ಒಂದು ಸ್ಟಾಕನ್ನು ನಾನು ಬೈ ಮಾಡಬೇಕು ಅಂತ ಇದ್ದರೆ ನಾನು 25,000 ಕೊಡಬೇಕಾಗತ್ತೆ. ಅದೇ ಡೀಪ್ ITM ಆಪ್ಷನ್ ಕಾಂಟ್ರಾಕ್ಟನ್ನು ನಾನು 5,000 ರೂಪೀಸ್ ಕೊಟ್ಟು ಬೈ ಮಾಡಬಹುದು. ನಾನು ಎಕ್ಸಾಂಪಲ್ಗೆ ಹೇಳ್ತಿರೋದು 5,000 ಅಂತ. ಸೊ ಹಾಗೆ ಆದಾಗ ಏನಾಗುತ್ತೆ ಅಂದರೆ ನಾನು ಈ ಸ್ಟಾಕನ್ನು ಬೈ ಮಾಡಬೇಕಂದ್ರೆ 25,000 ಕೊಡಬೇಕು, ಜಾಸ್ತಿ ಹಣ ಬೇಕು ನನಗೆ. ಬಟ್ ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡ್ತೀನಿ ಅಂದರೆ 5,000 ಇದ್ದರೆ ಸಾಕಾಗುತ್ತೆ. ಸಪೋಸ್ ನನ್ನ ಹತ್ರ 25,000 ಇದ್ದರೆ ಮೇ ಬಿ ನಾನು 5 ಲಾಟ್ ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡ್ಬೋದು, ನನಗೆ 5x ಲಾಭ ಆಗಬಹುದು. ಅದೇ ರೀತಿ ರಿವರ್ಸ್ ಆದರೂ ಸಹ ಹಾಗೆ ಆಗುತ್ತೆ. ನಾನು 5x ಪ್ರಾಫಿಟ್ ಆಗುತ್ತೆ ಅಂತ ಥಿಂಕ್ ಮಾಡಿದ್ರೆ ಇಲ್ಲಿ 5x ಲಾಸ್ ಸಹ ಆಗ್ಬೋದು ರಿವರ್ಸ್ ಮೂವ್ ಆದರೆ, ನಮ್ಮ ವ್ಯೂ ರಾಂಗ್ ಆದರೆ. ಸೊ ಇಲ್ಲಿ ನಾವೇನು ಹೇಳ್ಬೋದು ಅಂದರೆ ITM ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಡೆಲ್ಟಾ 1ಅನ್ನು ಅಪ್ರೋಚ್ ಮಾಡುತ್ತೆ. ಡೀಪ್ ITM ಹೋಗ್ತಾ ಇದ್ದ ಹಾಗೆ ಅದು 1ಗೆ ಕ್ಲೋಸ್ ಆಗ್ತಾ ಹೋಗುತ್ತೆ. OTM ಹೋಗ್ತಾ ಇದ್ದ ಹಾಗೆ ಅದು 0 ಆಗ್ತಾ ಹೋಗುತ್ತೆ. ATMಲ್ಲಿ ಅದು 0.5 ಆಸುಪಾಸಲ್ಲಿ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನಿಮಗೆ ರಿಯಲ್ ಮಾರ್ಕೆಟಲ್ಲಿ ಡೆಲ್ಟಾ ವ್ಯಾಲ್ಯೂವನ್ನು ತೋರಿಸ್ತೀನಿ. ಸೊ ನಾನಿಲ್ಲಿ ನಿಫ್ಟಿ 50 ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಆಪ್ಷನ್ ಚೈನ್. ಇದು 10 ಫೆಬ್ರವರಿಗೆ ಎಕ್ಸ್ಪೈರ್ ಆಗುವಂತಹ ಆಪ್ಷನ್ ಕಾಂಟ್ರಾಕ್ಟ್. ಅಂಡರ್ಲೈಯಿಂಗ್ ಆ್ಯಸೆಟಿನ ಸ್ಪಾಟ್ ಪ್ರೈಸ್ ಎಷ್ಟಿದೆ ಅಂತ ಕೇಳಿದರೆ 25,840. ಸೊ ಈಗ ನಾನು ಇದರ ATM ಯಾವುದು ಅಂತ ನೋಡೋದಾದರೆ 25,850 ಆಗುತ್ತೆ. ಸೊ ಇಲ್ಲಿ ನಾನು ಆಪ್ಷನ್ ಗ್ರೀಕ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ನಾವು ಈಗ ಮೇಯ್ನಾಗಿ ಫೋಕಸ್ ಮಾಡೋದು ಡೆಲ್ಟಾ ವ್ಯಾಲ್ಯೂನ ಮೇಲೆ. ಸೊ ಇಲ್ಲಿ ATM ಏನಿದೆ ಅದು 25,850 ಅದು ಹೈಲೈಟ್ ಆಗಿದೆ. ಸೊ ನಾನಿಲ್ಲಿ ಡೆಲ್ಟಾ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡೋದಾದರೆ 0.5 ಇದೆ, ಇದು ಕಾಲ್ ಆಪ್ಷನ್ಗೆ. ಅದೇ ರೀತಿ ನಾನು ಪುಟ್ ಆಪ್ಷನ್ಗೆ ಡೆಲ್ಟಾ ಎಷ್ಟಿದೆ ಅಂತ ನೋಡೋದಾದರೆ ಇದು 0.49 ಇದೆ,
ಅಂದರೆ 0.5 ಆಸುಪಾಸಲ್ಲಿದೆ ಅಂತ ಹೇಳ್ಬೋದು. ಸೊ ಈಗ ನಾವು ಕಾಲ್ ಆಪ್ಷನನ್ನು ಮಾತ್ರ ತಗೊಳ್ಳೋಣ ಇಲ್ಲಿ. ಸೊ ಕಾಲ್ ಆಪ್ಷನ್ಗೆ ನಾನು ಇನ್ ದ ಮನಿ ಹೋದರೆ, ಅಂದರೆ ಈ ಒಂದು ಎಕ್ಸಾಂಪಲಲ್ಲಿ 25,800, 750, 700 ಈ ರೀತಿ ಹೋದರೆ, ಇನ್ ದ ಮನಿ ಹೋದರೆ ಡೆಲ್ಟಾ ವ್ಯಾಲ್ಯೂನ ನೀವು ಇಲ್ಲಿ ಫೋಕಸ್ ಮಾಡಿ, ಅದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಒಂದು ಟೈಮ್ ಪೀರಿಯಡಲ್ಲಿ ಬಹಳ ಡೀಪ್ ಇನ್ ದ ಮನಿ ಹೋಗ್ತಾ ಇದ್ದ ಹಾಗೆ ಇದು 1 ಅಪ್ರೋಚ್ ಮಾಡ್ತಾ ಇದೆ. ಸೊ ಅದೇ ರೀತಿ ನಾನು ಈ ಒಂದು ಕಾಲ್ ಆಪ್ಷನ್ಗೆ OTM ಸೈಡ್ ಹೋಗ್ತಾ ಇದ್ದರೆ ನೀವು ಡೆಲ್ಟಾ ವ್ಯಾಲ್ಯೂವನ್ನು ನೋಡ್ಬೋದು. ಇಲ್ಲಿ ಅದು 0 ಅಪ್ರೋಚ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು 0 ಇದೆ. ಸೊ OTM ಕಾಲ್ ಆಪ್ಷನ್ಗಳಲ್ಲಿ ಡೆಲ್ಟಾ ವ್ಯಾಲ್ಯೂ 0ಗೆ ಅಪ್ರೋಚ್ ಆಗುತ್ತೆ. ITM ಕಾಲ್ ಆಪ್ಷನ್ಗಳಲ್ಲಿ ಡೆಲ್ಟಾ ವ್ಯಾಲ್ಯೂ 1 ಅಪ್ರೋಚ್ ಮಾಡುತ್ತೆ. ಅದೇ ರೀತಿ ನಾನು ಪುಟ್ ಆಪ್ಷನನ್ನು ತೋರಿಸಿದ್ರು ಸಹ ಹಾಗೆ. ಸೊ ಇಲ್ಲಿ ಪುಟ್ ಆಪ್ಷನಲ್ಲಿ ATMಲ್ಲಿ 0.5 ಆಸುಪಾಸಲ್ಲಿದೆ, ಎಕ್ಸಾಕ್ಟಾಗಿ 0.5 ಇರುವುದಿಲ್ಲ, ಯಾಕಂದರೆ ವೇರಿಯೇಷನ್ಸ್ ಇರುತ್ತೆ. ಸೊ ನಂತರ ನಾನಿಲ್ಲಿ ITM ಹೋಗ್ತಾ ಇದ್ದ ಹಾಗೆ ಡೆಲ್ಟಾ ವ್ಯಾಲ್ಯೂ 1 ಅಪ್ರೋಚ್ ಮಾಡುತ್ತೆ. ಬಟ್ ನೀವು ಇಲ್ಲಿ ಮೈನಸ್ ವ್ಯಾಲ್ಯೂ ಯೂಸ್ ಮಾಡಿ ಮೆನ್ಷನ್ ಮಾಡಿರೋದನ್ನು ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು 1 ಅಪ್ರೋಚ್ ಮಾಡಿದೆ ITM ಪುಟ್ ಆಪ್ಷನ್ಗೆ. ಅದೇ ರೀತಿ ನಾನು OTMಗೆ ಬಂದರೆ ಇಲ್ಲಿ ಅದು 0 ಅಪ್ರೋಚ್ ಮಾಡುತ್ತೆ. ನಾನು ಬಹಳ OTM ಬಂದಿದ್ದೀನಿ. ಫಾರ್ ಎಕ್ಸಾಂಪಲ್ 25,850 ATM, ನಾನು ಸುಮಾರು ಒಂದು 23,550ಕ್ಕೆ ಬಂದರೆ ಪುಟ್ ಆಪ್ಷನಲ್ಲಿ OTM, ಆ ಒಂದು ಕೇಸಲ್ಲಿ ಡೆಲ್ಟಾ ವ್ಯಾಲ್ಯೂ 0 ಇಲ್ಲಿ ಅಪ್ರೋಚ್ ಮಾಡ್ತಾ ಇದೆ. ಅಂದರೆ ನಿಫ್ಟಿಯಲ್ಲಿ 1 ಪಾಯಿಂಟ್ ಮೂವ್ ಆದರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ 0 ಪಾಯಿಂಟ್ ಮೂವ್ ಆಗುತ್ತೆ ಅಂತ ಹೇಳಿ, ಯಾಕಂದರೆ ಇದು ತುಂಬಾ OTM ಆಗಿರೋ ಕಾರಣಕ್ಕೆ. ಸೊ ನೆಕ್ಸ್ಟ್ ನಾನಿಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ಇನ್ನೊಂದು ಅಂಶದ ಬಗ್ಗೆ. ಅದೇನಪ್ಪ ಅಂದರೆ ಈ ಡೆಲ್ಟಾ ವ್ಯಾಲ್ಯೂ ಏನಿದೆ ಇದನ್ನು ಒಂದಿಷ್ಟು ಜನ ಟ್ರೇಡರ್ಸ್ಗಳು ಪ್ರೊಬ್ಯಾಬಿಲಿಟಿಯಲ್ಲಿ ಥಿಂಕ್ ಮಾಡಲಿಕ್ಕೆ ಬಳಸ್ತಾರೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಎಕ್ಸಾಂಪಲ್ಗೆ ಒಂದಿಷ್ಟು ಡೆಲ್ಟಾ ವ್ಯಾಲ್ಯೂನ ಮೆನ್ಷನ್ ಮಾಡ್ತೀನಿ ಕಾಲ್ ಆಪ್ಷನ್ಗಳಿಗೆ ಅಂತ ಅಂದ್ಕೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ATM 25,000 ಅಂತ ತೊಗೋತೀನಿ. ಇದರ ಡೆಲ್ಟಾ ಏನಿದೆ ಅದು 0.5 ಅಂತ ಹಾಕ್ತೀನಿ. ಇಲ್ಲಿ OTMಗೆ 0.4, 0.3, 0.2 ಅಂತ ಬರಿತಾ ಇದ್ದೀನಿ, ಎಕ್ಸಾಂಪಲ್ಗೆ ಬರಿತಾ ಇರೋದು. ಅದೇ ರೀತಿ ಇಲ್ಲಿ ITM ಏನು ಆಪ್ಷನ್ ಕಾಂಟ್ರಾಕ್ಟ್ಗಳಿದ್ದಾವೆ ಅದಕ್ಕೆ 0.6, 0.7, 0.8 ಅಂತ ಬರಿತಾ ಇದ್ದೀನಿ ಡೆಲ್ಟಾ ವ್ಯಾಲ್ಯೂ. ಸೊ ಒಂದಿಷ್ಟು ಜನ ಟ್ರೇಡರ್ಸ್ಗಳು ಇದನ್ನು ಪ್ರೊಬ್ಯಾಬಿಲಿಟಿಯ ರೀತಿಯಲ್ಲಿ ಥಿಂಕ್ ಮಾಡಲಿಕ್ಕೆ ಬಳಸ್ತಾರೆ. ಯಾವ ರೀತಿ ಅಂದರೆ ಈ ಡೆಲ್ಟಾ ವ್ಯಾಲ್ಯೂ ಏನಿದೆ 0.5 ಅಂತ ಇದ್ದರೆ ಅದನ್ನು ಅವರು 50% ಅಂತ ಟ್ರೀಟ್ ಮಾಡ್ತಾರೆ. ಅದೇ 0.7 ಅಂತ ಇದ್ದರೆ 70% ಅಂತ, ಅದೇ 0.3 ಇದ್ದರೆ 30% ಅಂತ. ಸೊ ಅವ್ರೇನು ಥಿಂಕ್ ಮಾಡ್ತಾರೆ ಅಂದರೆ ಈ ಒಂದು ಸ್ಟ್ರೈಕ್ ಪ್ರೈಸಲ್ಲಿರೋ ಕಾಲ್ ಆಪ್ಷನ್ ಏನಿದೆ ಇದು ಎಕ್ಸ್ಪೈರ್ ಆಗುವಾಗ ಇನ್ ದ ಮನಿ ಆಗುವ ಪ್ರೊಬ್ಯಾಬಿಲಿಟಿ 50% ಅಂತ ಅವರು ಥಿಂಕ್ ಮಾಡ್ತಾರೆ. ಸೊ ಇಲ್ಲಿ OTM ಆಪ್ಷನ್ ಕಾಂಟ್ರಾಕ್ಟ್ ಏನಿದೆ, ಫಾರ್ ಎಕ್ಸಾಂಪಲ್ ಈ ಒಂದು ಎಕ್ಸಾಂಪಲಲ್ಲಿ 25,150, ಇದು ಎಕ್ಸ್ಪೈರ್ ಆಗುವಾಗ ATM ಆಗುವ ಪ್ರೊಬ್ಯಾಬಿಲಿಟಿ 20% ಅಂತ ಥಿಂಕ್ ಮಾಡ್ತಾರೆ, ಯಾಕಂದರೆ ಡೆಲ್ಟಾ 0.2 ಇದೆ. ಅದೇ ರೀತಿ ಈ ITM ಆಪ್ಷನ್ ಕಾಂಟ್ರಾಕ್ಟ್ ಏನಿದೆ ಇದು ಇನ್ ದ ಮನಿ ಆಗಿ ಎಕ್ಸ್ಪೈರ್ ಆಗುವ ಪ್ರೊಬ್ಯಾಬಿಲಿಟಿ 80% ಅಂತ ಅವರು ಥಿಂಕ್ ಮಾಡ್ತಾರೆ. ಸೊ ಅದೇ ರೀತಿ ಪುಟ್ ಆಪ್ಷನ್ಗೂ ಸಹ. ಸೊ ಇಲ್ಲಿ ATMಲ್ಲಿ ಪ್ರೊಬ್ಯಾಬಿಲಿಟಿ ಆಲ್ಮೋಸ್ಟ್ 50% ಆಸುಪಾಸಲ್ಲಿ ಇರುತ್ತೆ. ಬಟ್ ಇನ್ ದ ಮನಿ ಹೋಗ್ತಾ ಇದ್ದ ಹಾಗೆ ಅದು ಇನ್ ದ ಮನಿ ಆಗಿ ಎಕ್ಸ್ಪೈರ್ ಆಗುವ ಸಾಧ್ಯತೆ ಪ್ರೊಬ್ಯಾಬಿಲಿಟಿ ದೃಷ್ಟಿಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. OTM ಕಡೆ ಹೋಗ್ತಾ ಇದ್ದಾಗ ಆ ಪ್ರೊಬ್ಯಾಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದಿಷ್ಟು ಜನ ಈ ರೀತಿಯೂ ಸಹ ಡೆಲ್ಟಾ ವ್ಯಾಲ್ಯೂವನ್ನು ಥಿಂಕ್ ಮಾಡೋದಕ್ಕೆ ಬಳಸ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಫೈನಲ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು ಯಾವುದ್ರ ಬಗ್ಗೆ ಅಂದರೆ, ಸೊ ನಮಗೀಗ ಡೆಲ್ಟಾ ಅಂದರೆ ಏನು ಅಂತ ಕರೆಕ್ಟಾಗಿ ಗೊತ್ತಾಯಿತು. ಡೆಲ್ಟಾ ಏನಂದರೆ ಅಂಡರ್ಲೈಯಿಂಗ್ ಆ್ಯಸೆಟಲ್ಲಿ, ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟಲ್ಲಿ 1 ಪಾಯಿಂಟ್ ಮೂವ್ ಆದರೆ, 1 ಯೂನಿಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಪಾಯಿಂಟ್ ಅಥವಾ ಎಷ್ಟು ಯೂನಿಟ್ ಮೂವ್ ಆಗುತ್ತೆ ಅಂತ ನಮಗೆ ಡೆಲ್ಟಾದ ಮೂಲಕ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ಈ ಒಂದು ಡೆಲ್ಟಾ ವ್ಯಾಲ್ಯೂ ಏನಿದೆ ಇದು ಕಾನ್ಸ್ಟೆಂಟ್ ಆಗೇ ಇರುತ್ತಾ? ಅಂದರೆ ಪ್ರತಿಯೊಂದು ಟೈಮಲ್ಲೂ ಸಹ ಡೆಲ್ಟಾ ಈಗ 0.5 ಅಂತ ಇದ್ದರೆ ಒಂದು ಆಪ್ಷನ್ ಕಾಂಟ್ರಾಕ್ಟಿಗೆ ಅದು 0.5 ಇರುತ್ತಾ? ಇಲ್ಲ. ಮಾರ್ಕೆಟ್ ಮೂವ್ ಆಗ್ತಾ ಇದ್ದ ಹಾಗೆ, ಟೈಮ್ ಆಗ್ತಾ ಇದ್ದ ಹಾಗೆ, ವಾಲಟಿಲಿಟಿ ಜಾಸ್ತಿ ಆಗ್ತಾ ಇದ್ದ ಹಾಗೆ, ಒಂದಿಷ್ಟು ಫ್ಯಾಕ್ಟರ್ಗಳು ಚೇಂಜ್ ಆಗ್ತಾ ಇದ್ದ ಹಾಗೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳ ಬೆಲೆ ಏನಿದೆ ಅದು ಮೂವ್ ಆಗೋದು ಸಹ ವೇರಿ ಆಗ್ತಾ ಹೋಗುತ್ತೆ. ಅಂದರೆ ಡೆಲ್ಟಾ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರೋದಿಲ್ಲ, ಅದು ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಮೇ ಬಿ ಒಂದು ಟೈಮಲ್ಲಿ ಡೆಲ್ಟಾ 0.5 ಇರ್ಬೋದು, ಸ್ವಲ್ಪ ಟೈಮ್ ಆದ ನಂತರ ಈ ಡೆಲ್ಟಾ 0.8 ಆಗ್ಬೋದು ಅಥವಾ 0.3 ಆಗ್ಬೋದು. ಯಾವ ರೀತಿ ಮಾರ್ಕೆಟ್ ಮೂವ್ ಆಯಿತು, ಬೇರೆ ಫ್ಯಾಕ್ಟರ್ಗಳು ಯಾವ ರೀತಿ ಎಫೆಕ್ಟ್ ಆಯಿತು ಅನ್ನೋ ಆಧಾರದಲ್ಲಿ. ಸೊ ಈ ಡೆಲ್ಟಾ ವ್ಯಾಲ್ಯೂ ಸಹ ಕಾನ್ಸ್ಟೆಂಟ್ ಅಲ್ಲ, ಇದು ಸಹ ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾವ ಫ್ಯಾಕ್ಟರ್ಗಳು ಈ ಡೆಲ್ಟಾ ವ್ಯಾಲ್ಯೂನ ಅಫೆಕ್ಟ್ ಮಾಡ್ಬೋದು? ಒಂದು, ಮಾರ್ಕೆಟ್ ವಾಲಟಿಲಿಟಿ ಅಫೆಕ್ಟ್ ಮಾಡುತ್ತೆ. ಇನ್ನೊಂದು, ಅಂಡರ್ಲೈಯಿಂಗ್ ಪ್ರೈಸ್ನ ಮೂಮೆಂಟ್ ಅಫೆಕ್ಟ್ ಮಾಡುತ್ತೆ. ಇನ್ನೊಂದು, ಟೈಮ್ ಫ್ಯಾಕ್ಟರ್ ಏನಿದೆ ಅದು ಅಫೆಕ್ಟ್ ಮಾಡುತ್ತೆ.
ಇನ್ನೊಂದು ಮನಿನೆಸ್ ಏನಿದೆ ಅದು ಅಫೆಕ್ಟ್ ಮಾಡುತ್ತೆ. ಸಪೋಸ್ ಆಪ್ಷನ್ ಕಾಂಟ್ರಾಕ್ಟ್ ಏನಿದೆ ಅದು ATM ಆಗಿದೆಯಾ, OTM ಆಗಿರುತ್ತಾ ಅಥವಾ ITM ಆಗಿದೆಯಾ ಅನ್ನೋದು ಸಹ ಈ ಡೆಲ್ಟಾ ವ್ಯಾಲ್ಯೂ ಮೇಲೆ ಅಫೆಕ್ಟ್ ಮಾಡುತ್ತೆ. ಸೊ ಡೆಲ್ಟಾ ವ್ಯಾಲ್ಯೂನೂ ಸಹ ಚೇಂಜ್ ಆಗ್ತಾ ಇರುತ್ತೆ. ಸೊ ಈಗ ನಾನು ಇಲ್ಲಿ ಡೆಲ್ಟಾ ವ್ಯಾಲ್ಯೂ ಚೇಂಜ್ ಆಗುವ ಬಗ್ಗೆ ಹೇಳಿದೆ. ಸೊ ಯಾವ ರೀತಿ ಡೆಲ್ಟಾ ವ್ಯಾಲ್ಯೂ ಚೇಂಜ್ ಆಗುತ್ತೆ, ನಾವು ಅದನ್ನು ಹೇಗೆ ಸ್ಟಡಿ ಮಾಡೋದು ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸೊ ಇದಿಷ್ಟು ಈ ಒಂದು ವೀಡಿಯೋದಲ್ಲಿ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಬೇರೆಯವರ ಡೌಟಿಗೆ ಆನ್ಸರ್ ಗೊತ್ತಿದ್ದರೆ ನೀವು ರಿಪ್ಲೈ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.